ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಒಳ್ಳೆ ನಿರ್ಧಾರ ಅಂತ ಕರಿಬಹುದು. ಆದರೆ ತಣ್ಣಗಾಗಿದ್ದಂಥ ವಿವಾದವನ್ನು ಬಡಿದೆಬ್ಬಿಸಿ ಮೈ ಮೇಲೆ ಎಳ್ಕೊಂಡಂತೆ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ಸರ್ಕಾರ ಏನೋ ಇದರ ಕುರಿತಾಗಿ ಚಿಂತನೆ ನಡೆಸ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ಹಾಗೂ ಹಿಂದೂ ಮುಖಂಡರು ಕಿಡಿಕಿಡಿ ಕೆಂಡವಾಗಿದ್ದಾರೆ ಸರ್ಕಾರದ ನಡೆಯ ವಿರುದ್ಧ. ಸರ್ಕಾರದ ಈ ನಿರ್ಧಾರವನ್ನು ಬಿಜೆಪಿ ನಾಯಕರು ಖಂಡಾತುಂಡವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ತುಷ್ಟೀಕರಣದ ರಾಜಕಾರಣ, ಮುಸ್ಲಿಮರ ಓಲೈಕೆ ಮಾಡಲಾಗ್ತಾ ಇದೆ, ವೋಟ್ ಬ್ಯಾಂಕ್ ಆಗಿ ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ, ಮುಂದಿನ ದಿನ ಇದರ ವಿರುದ್ಧ ನಾವು ಆಂದೋಲನವನ್ನು ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತಣ್ಣಗಾಗಿದ್ದಂಥ ಹಿಜಾಬ್ ವಿವಾದವನ್ನು ಮತ್ತೊಮ್ಮೆ ರಾಜ್ಯ ಸರ್ಕಾರ ಬಡಿದೆಬ್ಬಿಸಿದೆ. ಶಿಕ್ಷಣ ಸಚಿವರು ಸರ್ಕಾರ ಹಿಜಾಬ್ಗೆ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿದರು. ಕೇವಲ ಹಿಜಾಬ್ ಅಷ್ಟೇ ಅಲ್ಲ, ಶಿವದಾರ, ಜನಿವಾರ, ಸ್ಕಾರ್ಫ್, ಹಿಜಾಬ್ ಈ ರೀತಿಯಾದಂಥ ಪಾರಂಪರಿಕವಾಗಿ ಆಯಾ ಧರ್ಮಗಳಲ್ಲಿ ಯಾವೆಲ್ಲ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದಿದ್ದಾರೋ ಆ ವಸ್ತ್ರಗಳನ್ನು ಶಾಲೆಗಳಲ್ಲೂ ಜೊತೆಗೆ ಕಾಲೇಜುಗಳಲ್ಲೂ ಧರಿಸೋದಕ್ಕೆ ಅನುಮತಿಯನ್ನು ಕೊಡ್ತೀವಿ, ಅವಕಾಶವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ನಿನ್ನೆ ತಿಳಿಸಿತ್ತು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಖುದ್ದಾಗಿ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಬಟ್ ಸಿ ಎಂ ಜೊತೆ ಚರ್ಚೆ ಮಾಡಿ ಅವರಿಂದ ಅನುಮೋದನೆಯನ್ನು ಪಡ್ಕೊಂಡು ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿಯಾದಂಥ ನಿರ್ಧಾರ ಪ್ರಕಟವಾಯಿತೋ ಆಗ ಬಿಜೆಪಿ ನಾಯಕರು ಹಾಗೂ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಸೊ ಬಿಜೆಪಿ ನಾಯಕರು ಒಬ್ಬೊಬ್ಬರು ಕೂಡ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಿದ್ರೆ ಯಾವೆಲ್ಲ ನಾಯಕರು ಏನೇನು ಹೇಳಿದ್ದಾರೆ ಈ ಒಂದು ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ ಬನ್ನಿ. 1940ನೇ ಇಸ್ವಿಯ ನಂತರ ಏನು 47ರ ಸ್ವತಂತ್ರ ಬಂದಾಗ ತೀವ್ರವಾದಂತಹ ಒಂದು 7-8 ವರ್ಷಗಳ ಕಾಲ ಏನು ಭಾರತವನ್ನ ವಿಭಜಿಸಬೇಕು ಅನ್ನುವಂಥ ಆಂದೋಲನ ನಡೀತು. ಆ ಆಂದೋಲನದ ಮುಖ್ಯ ರಿವಾರಿ ಮುಸ್ಲಿಂ ಲೀಗ್, ಮತಾಂಧ ಮುಸ್ಲಿಂ ಲೀಗ್. ಆ ಮತಾಂಧ ಮುಸ್ಲಿಂ ಲೀಗ್ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ನೀವು ಹಿಜಾಬ್ ಅನ್ನ ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಾಳೆ ಮಕ್ಕಳು ನಾವು ಒಂದು ಕೇಸರಿ ಪಟ್ಟ ಹಾಕೊಂಡ್ ಬರ್ತೀನಿ ತೆಗಿಲಿಕ್ಕೆ ನಿಮ್ಗೇನು ಅಧಿಕಾರ ಇದೀರಿ? ಇದರ ಜೊತೆಗೆ ಹೈಕೋರ್ಟ್ನಲ್ಲಿ ಹಿಜಾಬ್ ನಿಷೇಧವನ್ನು ಎತ್ತಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಫರ್ದರ್ ಅದರದ್ದು ಒಂದು ಜಡ್ಜ್ಮೆಂಟು 2 ಬೆಂಚ್ ಜಡ್ಜಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದು ಲಾರ್ಜರ್ ಬೆಂಚ್ಗೆ ಹೋಗ್ಬೇಕು. ಅಂದ್ರೆ ಆಸ್ ಆನ್ ಡೇಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಇಸ್ ಇನ್ ಫೋರ್ಸ್. ಹೂ ಆರ್ ಯು ಟು ಡೂ ಆಲ್ ದೋಸ್ ಥಿಂಗ್ಸ್ ಮಿಸ್ಟರ್ ಸಿದ್ದರಾಮಯ್ಯ? ಹಾಗಾಗಿ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ಮುಂದೆ ನಾವು ಆದಷ್ಟು ಶೀಘ್ರದಲ್ಲಿಯೇ ಸ್ಕೂಲು ಕಾಲೇಜುಗಳು ಪುನರಾರಂಭದ ಹೊತ್ತಿಗೆ ನಾವು ಇದರ ವಿರುದ್ಧವಾದಂತಹ ತೀವ್ರ ಆಂದೋಲನ ಧರಿಸಿ ಎಲ್ಲರೂ ಕೇಸರಿ ಧರಿಸುವಂತ ಆಂದೋಲನದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೇವೆ. ಅವಕಾಶನ ಕೊಡ್ತೇವೆ ಅಂತೇಳಿ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂಥದ್ದು, ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಖಂಡಿತ ಸರಿಯಲ್ಲ. ಮಾಡಬೇಕಾಗಿರ್ತಕ್ಕ ಕೆಲಸಗಳು ನೂರಾರಿದ್ದಾವೆ. ಅದನ್ನು ಬಿಟ್ಟು ಈ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಂದೂಗಳು ಮುಸಲ್ಮಾನರು ಅಂತೇಳಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಇದಕ್ಕೆ ಬರೋ ದಿನ ರಾಜ್ಯದ ಜನ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇವತ್ತು ಕೂಡ ಅದು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಇನ್ನೂ ಕೂಡ ಇರುವಂಥದ್ದು. ಅಂದರೆ ಅಲ್ಪಸಂಖ್ಯಾತನ ಖುಷಿಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೇಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಪದೇ ಪದೇ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ಇಷ್ಟ ಹೇಳುವಂಥದ್ದು, ಅಧಿಕಾರದ ಮದ, ಅಧಿಕಾರದ ದರ್ಪ, ಮನ ಬಂದಂತೆ ಇವತ್ತು ಏನು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ರಾಜ್ಯದಲ್ಲಿ
ಪ್ರಚೋದನೆಯನ್ನು ಮಾಡುವಂಥ, ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನು ಎತ್ಕಟ್ಟುವಂಥ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನು ಎತ್ಕಟ್ಟುವಂಥ ಈ ರೀತಿ ಒಂದು ಷಡ್ಯಂತ್ರ, ಕುತಂತ್ರ ಈ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಉಪಚುನಾವಣೆ ಗೆದ್ದಿದ್ದೇವೆ ಅನ್ನುವ ಅಮಲಿನಲ್ಲಿ ಈ ರೀತಿ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ತಾ ಇರ್ಬೋದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಹಿಂದೂ ಕೂಡ 2018ರಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗೋಕ್ಕೂ ಮುಂಚಿತವಾಗಿ 2 ಉಪಚುನಾವಣೆಗಳು ಗೆದ್ದು ಆಮೇಲೆ ಯಾವ ರೀತಿ ಜನ ಪಾಠ ಕಲಿಸಿದ್ದಾರೆ, ಬಹುಶಃ ಅದನ್ನು ಮರ್ತಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಸರ್ಕಾರ ಅಭಿವೃದ್ಧಿಗಳನ್ನು ಮರೆತು ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಇತಿಶ್ಯ ಆಡ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ರಾಜ್ಯದಲ್ಲಿ ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತನ್ನ ಆಂತರಿಕ ಬೇಗುದಿಯಿಂದ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂಥ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಯಾರು ಅತಿಯಾದಂಥ ಓಲೈಕೆಯನ್ನು ಮಾಡಿದಾರೋ ಅಂಥವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮರಿಬಾರ್ದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಟಿಪ್ಪು ಜಯಂತಿಯಿಂದ ಆರಂಭವಾಗಿ ಹಿಜಾಬಿನ ತನಕ ತನ್ನ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ 28ರ ಚುನಾವಣೆಯಲ್ಲಿ ಈ ಸರ್ಕಾರ ಪತನ ಆಗುವಂಥದ್ದು ನಿಶ್ಚಿತ ಆಗಿದೆ. ಹಾಗಾಗಿ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. 28ರ ಚುನಾವಣೆ ಬಹುಶಃ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ ಈ ಸರ್ಕಾರ ಪತನ ಆಗುತ್ತೆ. ಈ ಸರ್ಕಾರ ಇನ್ನೊಂದು ವಿಸರ್ಜನೆಯ ಕಡೆಗೆ ತೆರಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಹಿಜಾಬಿನ ಮುಖಾಂತರ ಮಾಡಿದೆ ಅಂತೇಳಿ ನನಗನ್ಸುತ್ತೆ. ಹೈಕೋರ್ಟ್ನಲ್ಲಿ ಹಿಜಾಬ್ ಬ್ಯಾನ್ ಇದೆ, ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಅದಾದ ನಂತರ ಈಗ ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಇಸ್ ಹ್ಯಾಂಡ್ಲಿಂಗ್ ದಿಸ್ ಇಶ್ಯೂ. ಅಪೆಕ್ಸ್ ಕೋರ್ಟ್ ಹ್ಯಾಂಡಲ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಆರ್ಡರ್ನ ತರಬೇಕಾದಂಥ ಅವಶ್ಯಕತೆ ಇತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಮತ್ತೊಂದೆಡೆ CM ಸಿದ್ದರಾಮಯ್ಯನವರ ಕುರ್ಚಿ ಏನಿದೆ, CM ಕುರ್ಚಿ ಏನಿದೆ, ಅದು ಸಹ ಅಲುಗಾಡ್ತಿದೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಮೊನ್ನೆ ಆದಂಥ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಸ್ಲಿಂ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಬೈದಿದ್ದಾರೆ ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಅವರನ್ನೆಲ್ಲ ಖುಷಿಪಡಿಸ್ಲಿಕ್ಕಾಗಿ ಈ ಒಂದು ಆರ್ಡರನ್ನು ತಂದಿದ್ದಾರೆ. ಇಟ್ ವಾಂಟ್ ಸ್ಟ್ಯಾಂಡ್ ಸ್ಕ್ರೂಟಿನಿ ಆಫ್ ಲಾ. ಸುಮ್ಮನೆ ಇದನ್ನು ತಂದಿದ್ದಾರೆ. ಪುನಃ ಹಿಜಾಬ್ ಮತ್ತು ಜನಿವಾರ ಮತ್ತು ರುದ್ರಾಕ್ಷವನ್ನು ಒಂದೇ ತಕಡೆಯಲ್ಲಿ ತೂಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎರಡು ಬೇರೆ ಬೇರೆ ವಿಷಯ. ಜನಿವಾರ ರುದ್ರಾಕ್ಷ ಎಲ್ಲ ನಾವು ಶರ್ಟಿನ ಒಳಗೆ ಹಾಕುವಂಥದ್ದು, ಹೊರಗೆ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಹಿಜಾಬ್ ಅನ್ನೋದು ನಾಟ್ ಅನ್ ಎಸೆನ್ಷಿಯಾಲಿಟಿ ಫಾರ್ ದ ಪ್ರಾಕ್ಟೀಸ್ ಆಫ್ ಇಸ್ಲಾಂ ಅನ್ನುವಂಥದ್ದನ್ನು ಕರ್ನಾಟಕ ಹೈಕೋರ್ಟೇ ಹೇಳಿದೆ. ಅದೇ ರೀತಿ ವೆನ್ ಇಟ್ ಇಸ್ ನಾಟ್ ಅನ್ ಎಸೆನ್ಷಿಯಾಲಿಟಿ ಫಾರ್ ಪ್ರಾಕ್ಟೀಸಿಂಗ್ ಎ ರಿಲಿಜನ್, ನಾಳೆ ಹಿಂದೂ ಹುಡುಗರು ಹುಡುಗಿಯರು ಎಲ್ಲ ಕೇಸರಿ ಶಾಲನ್ನು ಹಾಕೊಂಡ್ಬರ್ತಾರೆ. ಅದಕ್ಕೆ ಸಹ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ. ನೀವು ಅದನ್ನು ಹಾಕ್ಲಿಕ್ಕಿಲ್ಲ, ಇದನ್ನು ಹಾಕ್ಬೋದು ಅನ್ನೋದು ಸರಿಯಲ್ಲ. ಯಾಕೆ ಮಕ್ಕಳ ಮನಸ್ಸಲ್ಲಿ ಈ ರೀತಿಯ ಪ್ರತ್ಯೇಕತೆಯ ಭಾವನೆಯನ್ನು ಸರ್ಕಾರ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ? ಮೊದಲು ವಿದ್ಯಾರ್ಥಿಗಳು ನಾವು ಪ್ರತ್ಯೇಕ, ಹಿಜಾಬ್ ಹಾಕಿದವರು ನಾವು ಪ್ರತ್ಯೇಕ, ನೀವು ಪ್ರತ್ಯೇಕ ಅನ್ನುವಂಥ ಭಾವನೆ ಬರ್ತದೆ. ಅದಾದ ನಂತರ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ, ನಿಮಗೆ ಬೇರೆ ಕಾನೂನು ಅನ್ನುವಂಥದ್ದು ಮನಸ್ಸಿನಲ್ಲಿ ಮೂಡಿ ಬರ್ತದೆ. ಅದಾದ ನಂತರ ನನ್ನ ಶರೀಯತೆ ಬೇರೆ, ನಿಮ್ಮ ಸಂವಿಧಾನ ಬೇರೆ, ನಮ್ಮ ದೇಶ ಬೇರೆ, ನಿಮ್ಮ ದೇಶ ಬೇರೆ ಅನ್ನುವಂಥ ಭಾವನೆ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ. ಆ ರೀತಿಯ ವಿಷ ಬೀಜವನ್ನು ಹಾಕುವಂಥ ಪ್ರಯತ್ನ
ಸರ್ಕಾರಗಳು ಮಾಡಬಾರ್ದು. ಇಡೀ ವಿಶ್ವದಲ್ಲೇ ಇರಾನ್ನಲ್ಲಿ ನೋಡಿ, ಎಲ್ಲರೂ ಸಹ ಇಡೀ ವಿಶ್ವದಲ್ಲಿಯೇ ಹಿಜಾಬ್ ಬ್ಯಾನ್ ಮಾಡಬೇಕು ಅನ್ನೋಂಥ ಹೋರಾಟ ಎಲ್ಲ ಕಡೆ ನಡೆಸ್ತಾ ಇದ್ರೆ, ನಮ್ಮ ದೇಶದಲ್ಲಿ ಇಂಥ ರಾಜ್ಯಗಳಲ್ಲಿ ನಾವು ಒಂದು ಹೆಜ್ಜೆ ಹಿಂದೆ ಬರ್ತಿದ್ದೇವೆ. ಎಲ್ಲರೂ ಸಹ ಒಂದು ಹೆಜ್ಜೆ ಮುಂದೆ, ಎರಡು ಹೆಜ್ಜೆ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ನಾವು ಎರಡು ಹೆಜ್ಜೆ ಹಿಂದೆ ಬರ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.